ನಾನು ಸ್ನಾನ ಮಾಡಬೇಕಾದ್ರೆ ಹೊರಗಿನಿಂದ ಭಾವ ಕದ್ದು ನೋಡ್ತಾ ಇದ್ರು. ಅಕ್ಕ ಇಲ್ಲದಾಗ ಭಾವ ವಿಡಿಯೋವನ್ನು ತೋರಿಸಿ ಹೆದರಿಸಿ ನೀನು ಬೇಕು ಅಂತ ಕಾಡಿಸ್ತಾ ಇದ್ರು. ನಮ್ಮ ಭಾವ ಅಕ್ಕ ಇಲ್ಲದ ಸಮಯದಲ್ಲಿ ನನ್ನನ್ನು ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಕುತೂಹಲಕಾರಿಯಾಗಿದೆ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸ ಕತೆ ಬರೆಯೋದಕ್ಕೆ ಪ್ರೋತ್ಸಾಹವನ್ನು ನೀಡಿ. ಇನ್ನಷ್ಟು ಒಳ್ಳೆಯ ವಿಡಿಯೋ ಮಾಡೋದಕ್ಕೆ ನಮಗೆ ಪ್ರೇರಣೆಯಾಗುತ್ತೆ. ಇನ್ನು ಕತೆಗೆ ಹೋಗೋಣ ಬನ್ನಿ. ನನ್ನ ಹೆಸರು ಮಾಲಾ. ನನ್ನ ಅಕ್ಕನ ಹೆಸರು ಪ್ರೇಮ. ಮಾಲಾ, ಪ್ರೇಮ. ನಮ್ಮ ಅಕ್ಕನ ಮದುವೆಯ ಸಮಯದಲ್ಲಿ ನನಗೆ ಸರಿಸುಮಾರು ಒಂದು 20 ವರ್ಷ ವಯಸ್ಸು ಅಷ್ಟೇ. ನಮ್ಮ ಅಕ್ಕ ಮದುವೆಯಾಗಿ ಹೋಗಬೇಕಾದ್ರೆ ನಾನು ತುಂಬ ಅತ್ತಿದ್ದೆ. ಆಗ ಭಾವ ಬಂದು ಹೇಳಿದ್ರು, ನಮ್ಮ ಅಕ್ಕನ ಗಂಡ ಬಂದು ಹೇಳಿದ್ರು, ಗೀತಾ ನೀನು ಅಳಬೇಡ. ತಂಗಿ ಅಂದರೆ ಅರ್ಧ ಪಾಲಿದ್ದಂಗೆ. ನಿನಗೆ ಯಾವಾಗ ಅನ್ನಿಸ್ತಿದೆಯೋ ಆಗ ನಮ್ಮ ಮನೆಗೆ ಬಾ. ಭಾವನ ಮಾತನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು. ಸುಮಾರು 1 ವರ್ಷದ ನಂತರ ಅಕ್ಕ ಗರ್ಭಿಣಿಯಾದ ಸುದ್ದಿ ಬಂತು. ಅಕ್ಕನಿಗೆ ಮನೆಯಲ್ಲಿ ಸಹಾಯಕ್ಕೆ ಯಾರೂ ಇರಲಿಲ್ಲ. ಅವಳು ಒಬ್ಬಳೇ ಆಗಿದ್ಲು. ಹಾಗಾಗಿ ನಮ್ಮಮ್ಮ ನನ್ನನ್ನು ಅಕ್ಕನ ಮನೆಗೆ ಕಳಿಸಿದ್ರು. ನಾನು ಕೂಡ ತುಂಬ ಸಂಭ್ರಮದಿಂದ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿದೆ. ಸುಮಾರು ಒಂದು 3 ದಿನದ ನಂತರ ಭಾವ ಬಂದು ನನ್ನನ್ನು ಕರೆದುಕೊಂಡು ಹೋದರು. ಅಕ್ಕನ ಮನೆಯಲ್ಲಿ ನಮ್ಮ ಮಾವ ಅಂದರೆ ನಮ್ಮ ಅಕ್ಕನವರ ಮಾವ ಮತ್ತು ಭಾವ ಮಾತ್ರ ಇದ್ದರು. ನಮ್ಮ ಮಾವನವರು ತುಂಬ ಅನಾರೋಗ್ಯದಿಂದ ಹಾಸಿಗೆಯಲ್ಲಿದ್ದರು. ಅವರು ನನ್ನನ್ನು ನೋಡಿ ತಕ್ಷಣ ವಿಚಿತ್ರವಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ನಮ್ಮ ಮಾವ. ಅಕ್ಕ ಕೂಡಲೇ ನನ್ನನ್ನು ಅಲ್ಲಿಂದ ಹೊರಗೆ ಕರ್ಕೊಂಡ್ಬಂದ್ಲು. ಭಾವನ ಆರೋಗ್ಯ ಸರಿಯಿಲ್ಲ. ಅವರ ರೂಮಿಗೆ ನೀನು ಹೋಗಬೇಡ ಅಂತ ಹೇಳಿದ್ಲು. ಭಾವ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಭಾವನಿಗೆ ನನ್ನ ಮೇಲೆ ಭಾಳಷ್ಟು ಪ್ರೀತಿ, ಅಕ್ಕರೆ. ಆದರೆ ಒಂದು ದಿನ ರಾತ್ರಿ ಬಾತ್ರೂಮ್ನಲ್ಲಿ ಇದ್ದಾಗ ಗೋಡೆಯ ಮೇಲೆ ಯಾರೋ ನೋಡ್ತಾ ಇರುವಂತಹ ನೆರಳು ಕಾಣಿಸ್ತು ನನಗೆ. ನಾನು ಗಾಬರಿಯಿಂದ ಓಡಿ ಹೋಗಿ ಅಕ್ಕನಿಗೆ ವಿಷಯವನ್ನು ತಿಳಿಸ್ದೆ. ಅಕ್ಕ ಅದನ್ನು ತುಂಬ ತಮಾಷೆಯಾಗಿ ತೆಗೆದುಕೊಂಡ್ಳು, ಸುಮ್ಮನಾದ್ಲು. ಆಮೇಲೆ ನಮ್ಮ ಮಾವ ನನ್ನ ಹತ್ರ ಬಳಿ ಬಂದು, ಮಾಲಾ ಜಾಗರೂಕತೆಯಿಂದ ಇರು, ಬಿ ಕೇರ್ಫುಲ್, ಯಾರನ್ನು ಕೂಡ ಕುರುಡಾಗಿ ನಂಬಬೇಡ ಅಂತ ಹೇಳಿದ್ರು. ಎಚ್ಚರಿಕೆಯನ್ನು ನೀಡಿದ್ರು. ಡೋಂಟ್ ಬ್ಲೈಂಡ್ಲಿ ಫಾಲೋ ಸಮ್ ಒನ್, ಡೋಂಟ್ ಬಿಲೀವ್ ಅಂತ ಹೇಳಿದ್ರು. ಒಂದು ದಿನ ಮಧ್ಯಾಹ್ನ ನಮ್ಮ ಅಕ್ಕ ಮಲಗಿದ್ದಾಗ ಭಾವ ಅನಿರೀಕ್ಷಿತವಾಗಿ ಬಂದು ನನ್ನ ಮೇಲೆ ಅಸಭ್ಯವಾಗಿ ವರ್ತನೆಯನ್ನು ವರ್ತಿಸೋದಕ್ಕೆ ಶುರು ಮಾಡಿದ್ರು. ಅವರು ನನ್ನನ್ನು ಅತಿಕ್ರಮಿಸೋದಕ್ಕೆ ಪ್ರಯತ್ನಿಸುತ್ತಾ ಬೆದರಿಕೆಯನ್ನು ಹಾಕಿದ್ರು. ಸ್ನಾನದ ಕೊನೆಯಲ್ಲಿ ವಿಡಿಯೋವನ್ನು ಮಾಡಿದ್ದೇನೆ ಅಂತ ಹೇಳಿ ನನ್ನನ್ನು ಹೆದರಿಸಿಬಿಟ್ರು. ನನಗೆ ಭಯ ಶುರುವಾಯಿತು. ಅವರ ವಿಕೃತ ರೂಪವನ್ನು ಕಂಡು ನಾನು ಬೆಚ್ಚಿ ಬಿದ್ದುಬಿಟ್ಟೆ. ನಾನು ತಕ್ಷಣ ಅಲ್ಲಿಂದ ಹೊರಡೋದಕ್ಕೆ ತೀರ್ಮಾನವನ್ನು ಮಾಡಿದೆ. ಸಾಯಂಕಾಲ ಅಕ್ಕನಿಗೆ ವಿಷಯವನ್ನು ಹೇಳೋದಕ್ಕೆ ಹೋದಾಗ ಅಕ್ಕ ನೋವಿನಿಂದ ಚೀರ್ತಾ ಇದ್ಲು. ಅವಳ ಪರಿಸ್ಥಿತಿಯನ್ನು ಕಂಡಿದ ತಕ್ಷಣ ನಾನು ಅಲ್ಲೇ ಉಳ್ಕೊಂಡ್ಬಿಟ್ಟೆ, ಅಯ್ಯೋ ಅಂತ. ನಂತರ ಭಾವ ಮತ್ತೆ ಕಿಚನ್ಗೆ ಬಂದು ನನ್ನನ್ನು ಕಾಡಿದ್ರು. ನಾನು ಜೋರಾಗಿ ಕಿರ್ಚುತ್ತಾ ಅಕ್ಕನಿಗೆ ಎಲ್ಲವನ್ನ ಹೇಳಿಬಿಟ್ಟೆ. ಆಗ ಅಕ್ಕ ಹೇಳಿದ ಮಾತು ಏನಂತಂದರೆ, ನನಗೆ ತಲೆಗೆ ಸಿಡಿಲು ಬಡದಂತಾಯಿತು. ಇಟ್ ವಾಸ್ ಎ ಶಾಕಿಂಗ್ ನ್ಯೂಸ್. ನೀನು ಭಾವನ ಆಸೆ,
ನೀನು ಭಾವನ ಆಸೆ ತೀರಿಸಬೇಕು ಅಂಥೇಳಿ ನನ್ನ ಅಕ್ಕ ಬಲವಂತ ಮಾಡೋದಕ್ಕೆ ಶುರು ಮಾಡಿದ್ಲು. ಇಟ್ ವಾಸ್ ಅ ಡಿಸಪಾಯಿಂಟಿಂಗ್. ನನಗೆ ಮಗು ಆಗೋದಿಲ್ಲ, ಹಾಗಾಗಿ ನೀನು ನಮಗಾಗಿ ಮಗುವನ್ನು ಹಡೆದು ಕೊಡು ಅಂಥೇಳಿ ನಮ್ಮ ಅಕ್ಕ ನನಗೆ ಹೇಳಿದ್ಲು. ಅದಕ್ಕಾಗಿ ನಿನ್ನನ್ನು ಇಲ್ಲಿಗೆ ನಾನು ಪ್ಲ್ಯಾನ್ ಮಾಡಿ ಕರ್ಕೊಂಡು ಬಂದಿದ್ದೇನೆ ಅಂತ ಸ್ವಂತ ಅಕ್ಕನೇ ನನಗೆ ಹೇಳಿದ್ಲು. ಹೇಗಾಗಬೇಡ ಹೇಳಿ, ತನ್ನ ಗಂಡನ ಕೆಟ್ಟ ಕೆಲಸಕ್ಕೆ ನನ್ನನ್ನು ಬಲಿ ಕೊಡೋದಕ್ಕೆ ಮುಂದಾಗಿದ್ದನ್ನು ಕಂಡು ರೋಸಿ ಹೋಗ್ಬಿಟ್ಟೆ. ನನಗೆ ತುಂಬ ನೋವಾಗ್ಬಿಡ್ತು. ನಮ್ಮ ಅಕ್ಕ ನನ್ನನ್ನು ಫೋರ್ಸ್ಫುಲ್ಲಿ ಬಲವಂತವಾಗಿ ತನ್ನ ಗಂಡನ ರೂಮಿಗೆ ಕಳಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ಲು. ಆಗ ನಮ್ಮ ಮಾವ ಅಲ್ಲಿಗೆ ಬಂದು ನನ್ನನ್ನು ಕಾಪಾಡಿದ್ರು. ನನ್ನ ಸೊಸೆ ಮತ್ತು ಮಗ ಮನುಷ್ಯ ರೂಪದ ರಾಕ್ಷಸರು, ಈಗಲೇ ಈ ಮನೆಯಿಂದ ಹೊರಟು ಹೋಗು ಅಂಥೇಳಿ ಅವರು ನನಗೆ ಸಹಾಯವನ್ನು ಮಾಡಿದ್ರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್ ಪರ್ಸನ್. ನಾನು ನಮ್ಮ ತಂದೆಗೆ ಫೋನ್ ಮಾಡಿ ಅಲ್ಲಿಂದ ಪಾರಾಗಿ ಬಂದೆ. ನನ್ನ ತಂದೆ ನಮ್ಮ ಅಕ್ಕನ ಸಂಬಂಧವನ್ನೇ ಕಡಿದುಕೊಂಡು ಬಿಟ್ಟರು, ದೂರ ಮಾಡಿಬಿಟ್ರು. ನನ್ನ ಪಾಲಿಗೆ ಸತ್ಯ ಅಂತ ಹೇಳಿದ್ರು. ಈ ಸಮಾಜದಲ್ಲಿ ಯಾರನ್ನೂ ಕುರುಡಾಗಿ ನಂಬಬೇಡಿ, ನಿಮ್ಮ ಗೌರವವನ್ನು ನೀವೇ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಒಂದು ಕಮೆಂಟನ್ನು ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀವಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾವ ಥರ ಕಥೆ ಬೇಕು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಶುಭ ದಿನ.